ಸಂಸ್ಥೆ ಸ್ಥಾಪನೆ ಆಗಿ ದಿನಾಚರಣೆಯನ್ನು ಆಚರಿಸಿದ್ರೆ ಈ ಒಂದು ದಿನಾಚರಣೆ ಅಂಗವಾಗಿ ತಾವೆಲ್ಲರೂ ಕೂಡ ಆಗಮಿಸಿದ್ರಿ. ತಮಗೆಲ್ಲರಿಗೂ ಮೊದಲನೇದಾಗಿ ಶುಭಾಶಯಗಳನ್ನ ಕೊಡ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಜಿಲ್ಲಾಧ್ಯಕ್ಷರು PSF ನಾಗೇಶ್ ಅವರು ಇರ್ಬೋದು, ಹಾಗೂ ರಮೇಶ್ ಅಣ್ಣವರು, ಹಾಗೂ CASF ಇರ್ಬೋದು, CRPF ಇರ್ಬೋದು, ಹಾಗೂ ಹಲವಾರು ಸಂಸ್ಥೆಗಳು ಎಲ್ಲರಿಗೂ ಕೂಡ ಮುಖಂಡಸ್ಥರು ಕೂಡ ನಮಸ್ಕರಿಸ್ತಾ, ಮೊದಲನೇ ಮಾತಾಡೋಕ್ಕೆ ಶುರು ಮಾಡೋದಕ್ಕೆ ಮುಂಚೆ ತಾಯಂದಿರು ಅವರ ಒಂದು ಯಜಮಾನರು ಏನು ನಮ್ಮ PSF ಅವರೊಂದು ಕಾರ್ಯಾಚರಣೆಯಲ್ಲಿ ಕಾರ್ಯ ನಿಮಿತ್ತ ಇರೋದ ಒಂದು ಏನು ವಿಧಿವಶರಾಗಿದ್ದಾರೆ, ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರ ಕುಟುಂಬಕ್ಕೂ ಕೂಡ ಭಗವಂತ ಸಾವನ್ನ ಬೆಳೆಸುವಂತ ಶಕ್ತಿ ಭಗವಂತ ಕುಟುಂಬಕ್ಕೆ ಕೊಡ್ಲಿ. ಭಗವಂತ ಕುಟುಂಬಕ್ಕೆ ಅವರ ತಂದೆ ತಾಯಿ ಇರ್ಬೋದು, ವಯಸ್ಸಾದ ತಂದೆ ತಾಯಿರ್ತಾರೆ, ಮಕ್ಕಳಿರ್ತಾರೆ, ಭಗವಂತ ಅವರೆಲ್ಲರಿಗೂ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಭಗವಂತನ ಮೊದಲನೇ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಬರ್ಬೇಕಂದ್ರೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಬೆಳಗ್ಗೆನೆ ಎಲ್ಲ ನನ್ನ ಸಹೋದರಿ ಇರ್ಬೋದು, ನನ್ನ ಹಿರಿಯರು ಎಲ್ಲರೂ ಕೂಡ ಸ್ನೇಹಿತರು ಇರ್ಬೋದು, ಎಲ್ಲರೂ ಕೂಡ ಬಹಳ ಖುಷಿಯಿಂದ, ಮಕ್ಕಳು ಕೂಡ ಬಹಳ ಖುಷಿಯಿಂದ ಸಂತೋಷದಿಂದ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಮನೆಯಿಂದ ಹೇಳ್ಕೊಂಡ್ಬರ್ಬೇಕು, ನಾವು ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಬಂದ ತಕ್ಷಣನೇ ಬಹಳ ಪ್ರೀತಿಯಿಂದ ಮಕ್ಕಳು ಕೂಡ ಬಂದು ಬರಮಾಡ್ಕೊಂಡ್ರು. ದೊಡ್ಡ ಮಟ್ಟಕ್ಕೆ ಎಲ್ಲ ಅವರ ಕುಟುಂಬಸ್ಥರು, ನಮ್ಮ PSF ಇರ್ಬೋದು, ಎಲ್ಲ ಸಂಸ್ಥೆಯ ಎಲ್ಲ ಕುಟುಂಬಸ್ಥರು ಎಲ್ಲ ಕೂಡ ಆಗಮಿಸಿದ್ರಿ. ಎಲ್ಲ ಕುಟುಂಬಸ್ಥರಿಗೆ, ಎಲ್ಲ ನನ್ನ ಹಿರಿಯರಿಗೆ, ಎಲ್ಲ ನನ್ನ ತಂದೆ ತಾಯಿಯರೆಲ್ಲ ಕೂಡ ನಮಸ್ಕರಿಸ್ತಾ ಕಾರ್ಯಕ್ರಮವನ್ನು ಕೂಡ ನೋಡ್ತಾ ಇದ್ದೆ. ಬಹಳ ನಾವೆಲ್ಲ ಕೇಳ್ಬಿಟ್ಟಿದ್ವಿ, ಮಿಲಿಟರಿ ಅವರಿಂದ ಒಂದು ಶಿಸ್ತುಬದ್ಧ ಇರುತ್ತೆ ಅಂತ. ಒಂದು ಹೆಜ್ಜೆ ಹೆಂಗ್ ಇಡಬೇಕು ಅಂದ್ರು ಅವರು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮ ಏನೋ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಕಾರ್ಯಕ್ರಮ ಏರ್ಪಾಡು ಮಾಡ್ಕೊಂಡು ಬಂದಿದ್ದೀನಿ. ತಮಗೂ ಕೂಡ ನಾನು ಎಲ್ಲ ನಮ್ಮ BSF ತಂಡ ಮತ್ತು CRPF ಎಲ್ಲ ತಂಡದ ಎಲ್ಲ ಹಿರಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೊಡ್ತಾ, ಏನಿ ಈ ಒಂದು ಬಿಲ್ಡಿಂಗ್ ಮುಂಚೆ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರ ಕಾಲದಲ್ಲಿ ಆಗಲೇ ಎಲ್ಲ ಹಿರಿಯರು ನಮ್ಮ ನಾಗೇಶ್ ಅವರೆಲ್ಲ ಹೇಳ್ತಾ ಇದ್ರು, ಈ ಒಂದು ಜಾಗನ CA ಜಾಗನ ಅಲಾಟ್ಮೆಂಟ್ ಮಾಡಿಸ್ಕೊಟ್ಟಿದ್ರು ಅಂತ. ಅದಾದ ತದನಂತರ ಅದು ಬಿಲ್ಡಿಂಗ್ ಅರ್ಧ ನಿಂತು ಕೆಲಸ ಅರ್ಧಕ್ಕೆ ನಿಂತಿತ್ತು. ಆ ಒಂದು ಸಂದರ್ಭದಲ್ಲಿ ತಾವು ಬಂದವರು ಕೂಡ ಖಂಡಿತವಾಗ್ಲೂ ನಮಗೂ ಕೂಡ ಒಂದು ಯುವಕರಾಗಿ ಏನೋ ಒಂದು ಕಡೆ ಶಾಸಕರಾಗಿ ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಬಹಳ ಉರುಪಿಂದ ಬಂದಿರ್ತೀವಿ. ಕೆಲಸಗಳು ಮಾಡೋಣ, ಸಾರ್ವಜನಿಕರ ಸೇವೆಗೆ ಬಂದಿದ್ದೀವಿ, ಎಲ್ಲ ಕೆಲಸಗಳು ಮಾಡಿ ಒಂದೊಳ್ಳೆ ಹೆಸರು ತಗೋಬೇಕು ಅಂತ. ಆದ್ರೆ ಈ ಸರ್ಕಾರದ ಇದು ಗೊತ್ತಿರ್ತಾರೆ, ಈ ಸರ್ಕಾರ ಅಂತ ನಾನು ದೂರ್ತಾ ಇಲ್ಲ. ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಕಷ್ಟ ಆಗಿದೆ ಕೆಲಸ, ಅನುದಾನ ತಂದು ಕೆಲಸ ಮಾಡೋದು. ಹಾಗಾಗಿ ಈಗಲೂ ಕೂಡ ಅನುದಾನ ಬರೀ ಈ 1-2 ವರ್ಷ ಮುಗಿದ ಬಂದ್ರು ಕೂಡ ಒಂದೇ ವರ್ಷದ ಅನುದಾನ ಬಂದಿರೋದು. ಈಗ ಏನು ನಮ್ಮ ಶಾಸಕರ ನಿಧಿ ಅನುದಾನ ಬಿಟ್ಟು ಬೇರೆ ಯಾವ್ದು ಕೂಡ ಅನುದಾನ ಬಂದಿಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ತಾಲೂಕಿಗೆ 2 ಕೋಟಿ ಅನುದಾನ ಕೂಡ ಸಾಲಲ್ಲ. ಆದ್ರೂ ಕೂಡ ನಾವು ಎಲ್ಲೋ ಒಂದ್ ಕಡೆ ಮಾತನ್ನ ಕೊಟ್ಟಿರ್ತೀವಿ, ಈ ಒಂದು ಬಿಲ್ಡಿಂಗ್ ನಾವು ಮುಗಿಸ್ಕೊಡ್ತೀವಿ ಅಂತ. ಆ ನಿಟ್ಟಿನಲ್ಲಿ ಏನೇ ಕಷ್ಟ ಇದ್ರು ಕೂಡ ಈ ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ಇನ್ನ ಪೇಂಟ್ ಇರ್ಬೋದು, ಚಿಕ್ಕ ಪುಟ್ಟ ಲೈಟಿಂಗ್ಸ್, ಎಲೆಕ್ಟ್ರಿಫಿಕೇಶನ್ ಕೆಲಸ ಇನ್ನು ಉಳಿದಿದೆ. ಈಗಾಗಲೇ ಹೇಳ್ತಾ ಇದ್ರು ಜನವರಿ 26ಕ್ಕೆ ಯೋಧರ ದಿನಾಚರಣೆ, ಆ ಒಂದು ಅಷ್ಟರೊಳಗೆ ಮುಗಿಸ್ಕೊಡ್ಬೇಕು ಅಂತ. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ಖಂಡಿತವಾಗ್ಲೂ ಜನವರಿ 26 ಮುಗಿಸ್ತೀವಿ. ಸಾಧ್ಯ ಆಗದೆ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಅದು ತದನಂತರ ಆಮೇಲೆ ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಹೇಳ್ತಾ ಇದ್ರು ಏನ್ ಕ್ಯಾಂಟೀನ್ ಇರ್ಬೋದು, ಮತ್ತೊಂದು ತಮ್ಮ ಒಂದು ಏನು ಯೋಧರು ಈಗ ಮುಂಚೆಯಿಂದ ನೋಡ್ತಾ ಇದ್ವಿ. ಪ್ರತಿಯೊಬ್ಬರು ಕೂಡ ಯಾರನ್ನ ಕೇಳಿದ್ರು ಮಿಲಿಟರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಚಿಕ್ಕವರೆಲ್ಲ. ಯಾರು ಕೂಡ ಮಿಲಿಟರಿಗೆ, ನಮ್ಮ ಪ್ಯಾರಾಮಿಲಿಟರಿ ಇರ್ಬೋದು, ಮಿಲಿಟರಿ ಆರ್ಮಿ ಯಾರು ಕೂಡ ಹೋಗೋದು ಬಹಳ ಕಮ್ಮಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ಒಂದು ಮಾದರಿ ಆಗಿರಬೇಕು. ಈ ಒಂದು ಸಂಘ ದೊಡ್ಡ ಮಟ್ಟದಲ್ಲಿ ಬೆಳೆದು ಯಾರೇ ಕೂಡ ನಿವೃತ್ತ ಅಂದ್ರೂ ಕೂಡ ಬಂದು ಇದಕ್ಕೆ ಮೆಂಬರ್ಶಿಪ್ ತಗೊಂಡು ತಮ್ಮ ಏನು ಒಂದು ಸಲಹೆ ಸಹಕಾರನ ಕೊಟ್ಟು ಈ ಒಂದು ಸಮೂಹ ಅಂತ ತಾವೇನು ಸಿಟ್ಟಿದ್ರಿ ದೊಡ್ಡ ಮಟ್ಟಕ್ಕೆ ಸಮೂಹ ಬೆಳಿಬೇಕು. ಪ್ರತಿಯೊಂದು ಕುಟುಂಬಸ್ಥರು ಕೂಡ ಒಳ್ಳೆದನ್ನ ಆಗ್ಬೇಕು ಅಂತ ಆಗ್ಲೇ ಜಿಲ್ಲಾಧ್ಯಕ್ಷ ನಾಗೇಶ್ವರ ಕೇಳ್ತಾ ಇದ್ದೆ. ಆರ್ಥಿಕವಾಗಿ ಈ ಸಂಘ ಸಮೂಹ ಎಷ್ಟು ಹಣ ಇದೆ ಅಂತ ಮುಂದಿನ ದಿನಗಳಲ್ಲಿ ಏನ್ ಬಿಲ್ಡಿಂಗ್ ಓಪನ್ ಆದ್ಮೇಲೆ ನಮ್ಮ ಸಂಘಕ್ಕೆ ಒಂದು ಆರ್ಥಿಕವಾಗಿ ಸಬಲವನ್ನು ದೊಡ್ಡ ಮಟ್ಟದಲ್ಲಿ ಒಂದು ಆರ್ಥಿಕವಾಗಿ ಬೆಳೆಸುವಂತ ಮಾಡ್ತೀವಿ. ಇಂಥ ಒಂದು ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಬೇಕಿದ್ದ ಕಾರ್ಯಕ್ರಮಗಳು. ಈಗಾಗಲೇ ಹೇಳಿದ್ರು ಕೇಂದ್ರ ಮಂತ್ರಿಯವರನ್ನು ಕೂಡ 100ಕ್ಕೆ 100 ಭಾಗ ಈ ಒಂದು ಬಿಲ್ಡಿಂಗ್ ಓಪನ್ಗೆ ಕರ್ಕೊಂಡು ಹೋಗುವಂತ ಕೆಲಸ 100ಕ್ಕೆ 100 ಭಾಗ ನಮ್ಮ ಕೇಂದ್ರ ಮಂತ್ರಿ ಕುಮಾರಣ್ಣ ಅವರನ್ನ ಕರ್ಕೊಂಡು ತಮ್ಮ ಬೇಡಿಕೆಗಳೇನಿದೆ ಖಂಡಿತವಾಗಲೂ ಅವ್ರು ಈಡೇರಿಸ್ತಾರೆ. ಯಾಕಂದ್ರೆ ಕುಮಾರಣ್ಣ ಅವರು ಸಾರ್ವಜನಿಕರ ಜೀವನದಲ್ಲಿ ಅವರು ಬಡವರಿಗೆ, ರೈತರಿಗೆ ಬಹಳಷ್ಟು
ನೊಂದು ಅವ್ರ ಕೆಲಸನ ಮಾಡ್ತಾರೆ ಅವರ ನೊಂದವ್ರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಕುಮಾರಣ್ಣವ್ರನ್ನ ಕರ್ಕೊಂಡ್ಬಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕೂಡ ನಾನೇ ತಮ್ಮ ಜೊತೆ ಇದ್ಕೊಂಡು ಸಂಪೂರ್ಣ ನೆರವೇರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಏನೇ ಕೆಲಸ ಕಾರ್ಯಗಳನ್ನು ಕೂಡ ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ. ನಮ್ಮ ಯೋಧರು ನಮ್ಮ ದೇಶವನ್ನ ಕಟ್ಟಂತ ನಮ್ಮನ್ನೆಲ್ಲ ಉಳಿಸುವಂತ ಕೆಲಸ ತಾವೆಲ್ಲ ಮಾಡಿದ್ರಿ. ತಮ್ಮಗಳ ಜೊತೆ ನಾವು ರಾಜಕೀಯದವರು ಶಾಸಕರಾಗಿ ವೈಯಕ್ತಿಕವಾಗಿ ನಾನು ನಿಮ್ಮಗಳ ಜೊತೆ ಇರ್ತೀನಿ. ಏನೇ ಚಿಕ್ಕ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಖಂಡಿತವಾಗ್ಲೂ ಅದನ್ನು ಸರಿದೂಗಿಸ್ಕೊಂಡು ಮುಂದೆ ನಮ್ಮ ಏನು BSF ಸಮೂಹ, ಏನು CRPF ಇರ್ಬೋದು, CSF ಎಲ್ಲ ಒಂದು ಸಮೂಹನ ದೊಡ್ಡ ಮಟ್ಟದಲ್ಲಿ ಈ ಸಂಘ ಸಂಸ್ಥೆನ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಗೆಲ್ಲರಿಗೂ ನೋಡಿ ಬಹಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಎಲ್ಲರೂ ಸೇರೋಣ ಒಂದು ಶುಭ ಸಂದರ್ಭದಲ್ಲಿ ಅಂತ ಹೇಳಿ, ಭಗವಂತ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಜೈ ಕನ್ನಡ.